ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಿಕೆಟ್ ವಂಚಿತರ ಆಂತರಿಕ ಬೇಗುದಿ ಕೂಡ ಸ್ಫೋಟ ಆಗ್ತಾ ಇದೆ. ಬಿಜೆಪಿಗೆ ಮತ್ತೊಂದು ತಲೆನೋವಾಗಿರುವಂತಹ ಕ್ಷೇತ್ರ ಕೂಡ ಹೌದು. ತುಮಕೂರಿನಲ್ಲಿ ಟಿಕೆಟ್ ಮಿಸ್ ಆಗ್ತಾ ಇದ್ದ ಹಾಗೆ ಮಾಧುಸ್ವಾಮಿ ಅವರ ಅಸಮಾಧಾನ ತಣ್ಣಗಾಗ್ತಾ ಇಲ್ಲ. ತುಮಕೂರಿಗೆ ಸೋಮಣ್ಣ ಬಂದರೂ ಕೂಡ ಮಾಧುಸ್ವಾಮಿ ಅವರು ಭೇಟಿಯಾಗಿಲ್ಲ. ಇನ್ನೂ ಅಂದಿದ್ದಾರೆ, ಮಾಧುಸ್ವಾಮಿ ಜೊತೆಗೆ ದೂರವಾಣಿ ಮೂಲಕ ಮಾತಾಡಿದ್ದೀನಿ, ನಾನು ಬರ್ತೇನೆ ನಿಮ್ಮ ಮನೆಗೆ ಅಂತ ಹೇಳಿದ್ರೆ ಮಾಧುಸ್ವಾಮಿ ಅವರು ಬೇಡ ಅಂದ್ರು ಅನ್ನೋದನ್ನ ಕೂಡ ಹೇಳಿದ್ದಾರೆ ಸೋಮಣ್ಣ ಅವರು. ಹಾಗಾಗಿ ನಾನು ಮಾಧುಸ್ವಾಮಿ ಮನೆಗೆ ಹೋಗಿಲ್ಲ ಅನ್ನೋದಕ್ಕೆ ರೀಸನ್ ಕೂಡ ಕೊಟ್ಟರು. ಜೊತೆಗೆ ಮಾಧುಸ್ವಾಮಿ ಅವರ ಮನಸ್ಸು ಸರಿಯಾದ ಬಳಿಕ ನಾನು ಮಾತಾಡ್ತೇನೆ ಅಂತ ತುಮಕೂರಿನಲ್ಲಿ ಮಾಜಿ ಸಚಿವ ವಿ ಸೋಮಣ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡ್ರಿ, ಭಾರತೀಯ ಜನತಾ ಪಕ್ಷ ಬುದ್ಧಿಜೀವಿಗಳ ಪಕ್ಷ ಆಯ್ತಾ, ತಾಂತ್ರಿಕವಾಗಿ ನಿಪುಣರ ಪಕ್ಷ. ಈಶ್ವರಪ್ಪನವರು 40 ವರ್ಷಗಳ ಕಾಲ ಈ ಪಕ್ಷದಲ್ಲಿ ತಮ್ಮನ್ನೇ ತಾವು ತೊಡಗಿಸ್ಕೊಂಡಿದ್ದ ಒಬ್ಬ ಮುತ್ಸದಿ. ಅವ್ರು ಮಾತಾಡ್ತಾರೆ, ಇದಕ್ಕೆಲ್ಲ ಬೇರೆ ಬೇರೆ ರೂಪದಲ್ಲಿ ಇದಾಗ್ತದೆ. ನಾನು ಇವತ್ತು ಮಾಧುಸ್ವಾಮಿ ಅವ್ರ ಮನೆಗೆ ಹೋಗ್ತಾ ಇಲ್ಲ. 3-4 ದಿನ ಕಳೆದ ಮೇಲೆ ಪ್ರಯತ್ನ ಮಾಡ್ತೀವಿ. ಅವ್ರಿಗೆ ಯಾವತ್ತು ಮನಸ್ಸು ಸರಿ ಹೋಯ್ತದ ಅವತ್ತು ಅವ್ರ ಮನೆಗೆ ಹೋಗ್ತೀವಿ. ವಿಶ್ವಾಸಕ್ಕೆ ಸಿಕ್ಕಿಲ್ಲ ಅಂತ ಏನ್ ಮಾಡ್ತಾರೆ ಸರ್? ಒಂದ್ ನಿಮಿಷ ಅಪ್ಪ, ಇವೆಲ್ಲ ಭಗವಂತ ಪುಣ್ಯ ಕ್ಷೇತ್ರ ಕಣಯ್ಯ. ಅಲ್ಲಿ ನೋಡ, ಅಲ್ಲಿದ್ದಾರೆ ಪುಣ್ಯಾತ್ಮ, ಇಲ್ಲಿಂದಾನೆ ಅವ್ರು ಶುರು ಆಗಿರೋದು. ಸೋಮಣ್ಣ ಅವರು ಈಗ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ಯಾಕಂದರೆ ಕಳೆದ ಬಾರಿ ಆದಂತಹ ಸೋಲು ಈಗ ಮತ್ತೆ ರಿಪೀಟ್ ಆಗಬಾರ್ದು. ಹೇಗೋ ಕಷ್ಟಪಟ್ಟು ಟಿಕೆಟ್ ಪಡ್ಕೊಂಡ್ಬಿಟ್ಟಿದ್ದಾರೆ, ಅದನ್ನು ಪ್ರೂವ್ ಮಾಡ್ಕೊಳ್ಬೇಕು. ಆ ಒಂದು ಚಾಲೆಂಜ್ ಅವ್ರಿಗಿದೆ. ಆದರೆ ಮಾಧುಸ್ವಾಮಿ ಅವರು ಒಂದ್ಸರಿ ಅವ್ರಿಗೆ ಕಂಟೆಸ್ಟ್ ಮಾಡೋಕ್ಕೆ ಅವಕಾಶ ಕೊಟ್ಟು ಸೋತ ಮೇಲೆ ಮತ್ತೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ, ನನಗೆ ಕೊಡಲಿಲ್ಲ ಅನ್ನೋದನ್ನ ಪಕ್ಷದ ವಿರುದ್ಧವಾಗಿ ತೋರ್ಪಡಿಸ್ತೀನಿ, ಯಡಿಯೂರಪ್ಪನವ್ರು ಭರವಸೆ ಕೊಟ್ಟರು ಅನ್ನೋ ಕಾರಣಕ್ಕೆ ಅವರ ಅಸಮಾಧಾನನ ಪಕ್ಷದ ಮೇಲೆ ಹಾಕ್ತೀನಿ ಅಂತಂದ್ರೆ ಅದು ಯಾವ ರೀತಿಯಾದಂತಹ ಶಿಸ್ತಿನ ಪಕ್ಷ ಅನ್ನೋ ಪ್ರಶ್ನೆಯನ್ನು ಕೂಡ. ಅಸಮಾಧಾನ ಕೇವಲ ಯಡಿಯೂರಪ್ಪ ಅವ್ರಿಗೆ ಮಾತ್ರ ಸೀಮಿತ ಯಾಕೆ? ಹೈಕಮಾಂಡ್ ಕಡೆಗೆ ಒಬ್ರು ಬೊಟ್ಟು ಮಾಡಿ ತೋರಿಸ್ತಾ ಇಲ್ಲ. ಹೈಕಮಾಂಡ್ ಕಡೆಗೆ ಮಾತ್ರ ಜಾಣ ಕುರುಡುತನವನ್ನ, ಜಾಣ ಮೌನವನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ.